ಬಾರಿ ಸ್ಮೈಲ್ ಕೊಡ್ತಾರೆ ಪಟಪಟ ಅಂತ. ದಿಸ್ ಇಸ್ ಮೇಘಾ, ದಿಸ್ ಇಸ್ ಭಾವನಾ. ನಮಗೆ ದೇವ್ರಿಗಿನ್ನ ಹೆಚ್ಚು ನಮ್ಮ ಅಜ್ಜಿ ತಾತ. ನನಗೆ ಸತಿ ನಾನು ಬಿದ್ದೋಗ್ತಾ ಇದ್ದೆ ಯಾವಾಗ ಗೊತ್ತು, ಎಲ್ಲ ಫಸ್ಟ್ ಪ್ರೈಸ್ ವಿನ್ನರ್. ಫಸ್ಟ್ ಪ್ರೈಸ್ ವಿನ್ನರ್. ನನಗೆ ಪೇಷನ್ಸ್ ಚೆಕ್ ಮಾಡೋದು. ಈ ಸಣ್ಣ ಉಳ್ದಲ್ಲಿ ಸೀಮೆ ಹುಡ್ಕೋದಂದ್ರೆ ಸೊ 5:15 ಬಂದಿರೋದು ಉಳು ಮನೆಗೆ. ಕರೆಕ್ಟಾಗಿ 9 ಗಂಟೆ ಟೈಮು. ಅರ್ಶಿನ ಗಿಡನೇ ಹೆಂಗಾಯ್ತಲ್ಲ ಬೇಜಾರು. ನೇರ ಕಾರಣ ದಿವೇಶ್ KM ಅವರು. ಗೈಸ್, ನಮ್ಮ ಕಷ್ಟ ನಮ್ಮ ಶತ್ರುಗೂ ಬೇಡ ಅನಿಸ್ಬಿಟ್ಟಿದೆ. ಯಾಕಂತಂದರೆ ನೆನ್ನೆ ನೈಟು ಹುಳ ಬಂದಿದೆ ಮನೆಗೆ. ಓಕೆನಾ, ಸೋಮವಾರ ರಾತ್ರಿ ಹುಳ ಬಂದಿರೋದು. ಇವತ್ತು ಮಂಗಳವಾರ ಬೆಳಗ್ಗೆ ಸರಿಯಾಗಿ ಹತ್ತಿದೆ ಸೀಮೆಗಳಂತೂ. ಈ ಬಾಕ್ಸ್ ಫುಲ್ಲು ಹತ್ತಿದ್ದಿಲ್ಲಿ. ಇದರಲ್ಲೆಲ್ಲ ಇಟ್ಟಿರೋದಕ್ಕೆಲ್ಲ ಒಂದು 10 ಮೊಟ್ಟೆ ಅಷ್ಟು ಹುಳನೇ ಕಚ್ಚಾಕ್ಬಿಟ್ಟಿದ್ದಾವೆಲ್ಲ. ಇದರಲ್ಲಿ ಎಷ್ಟೋ ಹುಳಗಳು ಸತ್ತೇ ಹೋಗಿದ್ದಾವೆ ನೋಡಿ. ಅಂದರೆ ಎಲ್ಲ ಅರ್ಧಂಬರ್ಧ ಜೀವದಲ್ಲಿರೋವಿದ್ದಾವೆ, ಕಚ್ಚಾಕು ಸತ್ತೋಗಿರೋವಿದ್ದಾವೆ, ಫುಲ್ಲು ಸತ್ತೋಗಿರೋವು. ಈ ಮನೇಲಿ ಹುಳ ತಂದಿದ್ದ ದಿವಸನೇ ಹತ್ತಿರೋದು ಫಾರ್ ದಿ ಫಸ್ಟ್ ಟೈಮು. ಯಾವಾಗಲೂ ಯೂಶ್ವಲಿ 4 ಜನಕ್ಕೆ ಬಂದಾದಾಗ ಇಲ್ಲ 3 ಜನಕ್ಕೆ ಬಂದಾದಾಗ ಹತ್ತಿದ್ವು. ಬಟ್ ತಗೊಬಂದಿದ್ದ ದಿವಸನೇ ಹತ್ತಿರೋದು ಫಸ್ಟ್ ಟೈಮು. ತರಿಸಿದ್ದೆ 80 ಮೊಟ್ಟೆ. ಅದರಲ್ಲಿ ಇವೇ ಒಂದು 10 ಮೊಟ್ಟೆ ಅಷ್ಟು ತಿಂದಾಕಿದ್ದಾವೆ, ಕಚ್ಚಾಕಿರೋದು 70 ಮೊಟ್ಟೆ ಅಷ್ಟೇ. ಈ ಸಲ ಸೊಪ್ಪು ಸಾಕೋದಾಗಿತ್ತು. ಒಂದೊಳ್ಳೆ ಬೆಳೆ ಬೆಳಿಬೇಕಂತ ತುಂಬ ಹೋಪ್ಸ್ ಇಟ್ಕೊಂಡಿದ್ವಿ. ಗೊತ್ತಿಲ್ಲ, ಅವೆಲ್ಲ ಬಂದಾಗಿದ್ದಾವೆ. ಇವಾಗ ಸುಣ್ಣ ಕೊಡೋಕ್ಕೆ ಅಂತ ಡ್ಯಾಡಿ 5:30ಗೆ ಎದ್ದು ಬಂದಿರೋದಾಗ ನೋಡಿಕೊಂಡು ಸೀಮೆ ಹತ್ತಿರೋದಕ್ಕೆ ಫೋನ್ ಹಾಕಿದ್ರು ಬನ್ನಿರಿ ಅಂತ. ಸೊ 5:15 ಬಂದಿರೋದು ಉಳು ಮನೆಗೆ. ಕರೆಕ್ಟಾಗಿ 9 ಗಂಟೆ ಟೈಮು. ಇನ್ನು ಬಿಟ್ಟು ಮಾಡಿದ್ದೇನು ಕೆಲಸ ಏನಿಲ್ಲ. ಬೆಳಗ್ಗೆಯಿಂದ ಇವುಗಳು ನೋಡಿದ್ದೇ ಆಗೈತೆ. ಸೀಮೆಗಳನ್ನ ಸಾಯಿಸಿ ಬೆರಳಂತೂ ಹೋಯ್ತು. ಇವೆರಡು ಬೆರಳಂತೂ ಹೋಯ್ತು. ಸೀಮೆಗಳು ಮಾತ್ರ ಕಡಿಮೆ ಆಗಲಿಲ್ಲ. ಅಷ್ಟು ಸೀಮೆ ಹತ್ತಿತ್ತು. ಫಾರ್ ದಿ ಫಸ್ಟ್ ಟೈಮ್ ನಾನು ಇಷ್ಟು ಸೀಮೆಗಳು ಉಳು ಮನೇಲಿ ನೋಡಿರೋದು. ಅದು ಏನಕ್ಕೆ ಬಂತು ಅಂತ ನನಗೂ ಇವಾಗೂ ಗೊತ್ತಾಗ್ತಾ ಇದೆ. ನೋಡಿ, ಇನ್ನೂ ಇಲ್ಲವೋ ನನ್ನ ಅವ್ಯಮ್ಮ. ಹಿಂಗಿರುತ್ತೆ ನಮ್ಮ ರೈತರ ಕಷ್ಟ. ತಾಯಣೆ ಯಪ್ಪ. ನಮ್ಗೆ ಅದಕ್ಕೆ ಹೇಳಿದ್ದು ನಮ್ಮ ಶತ್ರುಗೂ ಬೇಡ ಈ ಥರ ಎಲ್ಲ. ಈ ಸಣ್ಣ ಉಳ್ದಲ್ಲಿ ಸೀಮೆ ಹುಡ್ಕೋದಂದರೆ ಇಮ್ಯಾಜಿನ್, ಸಾಯಿಸೋದಂದರೆ ಹೆಂಗೆ ಇಮ್ಯಾಜಿನ್. ನಮಗೆ ಒಂದು ಹತ್ರ ಕಚ್ಚಿದ್ರೇ ರಪ್ಪ ಅಂತ ಕೇಳ್ಕೊತೀವಿ. ಇವು ಕಚ್ಚಾವಂತಂದರೆ ಏನಿಲ್ಲ, ಒಳ್ಳಾಡ್ತಾ ಇರ್ತಾವೆ ಪಾಪ. ಒಂಥರ ಹಿಂಸೆ ಆಗುತ್ತೆ. ಕಾಸು ಕೊಟ್ಟು ತೊಗೊಂಡಿದ್ದೀವಿ ಓಕೆ, ಅದು ಸೈಡಿಗೆ ಇಟ್ಟರೆ ಅವಕ್ಕೆ ಹಿಂಸೆ ಆಗ್ತೈತಲ್ಲ ಅಂತ ನನಗೆ ತುಂಬ ಒಂಥರ ಒದ್ದಾಡೋದೆಲ್ಲ ನೋಡೋಕ್ಕಾಗಲ್ಲ ಪಾಪ ಅವುಗಳನ್ನ. ಬೇಜಾರು ಮನೇಲಂತೂ ಎಲ್ರಿಗೂ ಒಂದು ಕಡೆಯಿಂದ ಬೇಜಾರಾಗ್ಬಿಟ್ಟೈತೆ. 5:30ಗೆ ಎದ್ದು ಗೊಬ್ಬರಗಳು ಹಾಕೋಕ್ಕೆ ಹೋಗ್ಬೇಕಿತ್ತು ಅಂತ, ಅಡಿಕೆ ಗಿಡಕ್ಕೆ ಅಂತ ಹೋಗೋಣ ಅಂತ ಇದ್ದಿದ್ದು. ಗೊಬ್ಬರಗಳು ಹಾಕೋದಿರಲಿ 9 ಗಂಟೆ ತನಕ ಇದೇ ಕೆಲಸನೇ ಸರೋಗೈತೆ. ಇನ್ನು ಆಫೀಸ್ಗೆ ಹೋಗೋದೆ ಅವಾಗ ರೆಡಿಯಾಗಿ. ತಲೆ ತಿಕ್ಲಿ ಹಿಡಿದ್ಬಿಡ್ತಾಯಿತ್ತು ನನಗಂತೂ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಲಿಟ್ರಲಿ ಕನ್ಫ್ಯೂಷನ್. ಈಗ ಇವಕ್ಕೆ ಸುಣ್ಣ ಕೊಡಬೇಕು. ಹೋಯ್ತು ಆಟಲ್ಲಿ ಆಡ್ಕೊಂಡಿದ್ದೀನಿ ನಾನಂತೂ. ನಮ್ಮ ಅಪ್ಪ ಬಂದು ನಂಗೆ ಸರಿಯಾಗಿ ಬೈತಾರೆ ಇನ್ನೂ ಸುಣ್ಣ ಹಾಕಿಲ್ಲ ಅಂತ. ವೈ ದಿಸ್ ಕೈಂಡ್ ಆಫ್ ಎಲ್ಲ ನನಗೆ ಆಗ್ತವೆ. ನನಗೊಂದು ಅರ್ಥ ಆಗ್ತಾ ಇರೋದು. ನನಗೆ ಕೋಪ ಬಂತಂದರೆ ಹಿಂಗೆ ಕಿತ್ತಾಕ್ಬಿಟ್ಟು ನಾನು ಪೇಷನ್ಸ್ ಚೆಕ್ ಮಾಡೋದು. ಇವೆಲ್ಲ ನಾನು ಪೇಷನ್ಸ್ ಚೆಕ್ ಮಾಡೋದು. ನಾನಿಷ್ಟು ತಾಳ್ಮೆಯಿಂದ ಇರ್ತೀನಿ ಅಂತ ಚೆಕ್ ಮಾಡೋದಿದೆಲ್ಲ. ನನಗಿದು ಬೇಡ, ನಾನು ಇಷ್ಟೇ ಹಾಕ್ಕೊತೀನಿ. ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಕಂಪ್ಲೀಟ್ ಮಾಸ್ಕ್, ಬಟ್ ನಾನು ಆದರೆ ಇಷ್ಟೇ ಹಾಕ್ಕೊತೀನಿ ನಾನು. ಬನ್ನಿ ಹುಳುಗಳಿಗೆ ಸುಣ್ಣ ಕೊಡುವ. ಇದಾಯಿತು. ಆ್ಯಕ್ಚುಲಿ ತೋಟಕ್ಕೆ ಹೋಗಬೇಕಿತ್ತು, ಬಟ್ ಆಫೀಸ್ಗೂ ಲೇಟ್ ಆಗ್ತದೆ. ಬೇಗ ಹೋಗಿ ವರ್ಕ್ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಈವ್ನಿಂಗ್ ಮತ್ತೆ ಬಸ್ಸಸ್ ಇರಲ್ಲ. ಮತ್ತೆ ಈಗೇನು ಮನೇಲಿ ಲಾಗಿನ್ ಆಗೋದು, ಐ ಕಾಂಟ್. ಅದಕ್ಕೆ ಬರತ್ತಂದ್ಬಿಟ್ಟ ಊಟ ಕೊಟ್ಬಿಟ್ಟು ನಾನು ಬರ್ತೀನಿ. ಅವನು ಪಾಪ ಗೊಬ್ಬರಗಳು ಹಾಕೋಕೆ ಹೋಗಿದ್ದಾರೆ, ಅವ್ನು ಮುಚ್ಚಕ್ಕೆ ಹೋಗಿದ್ದಾನೆ. ಸೊ ಅವನು ಕೊಟ್ಟು ಬಂದು ನಾನು ರೆಡಿ ಆಗಿಬಿಟ್ಟು ಹೋಗಬೇಕು.
ಆನ್ ದ ವೇ ಇವತ್ತು ಸ್ವಲ್ಪ ಕೆಲಸ ಇದೆ. ಮಾಲಕ್ ಅವರ ರಿಲೇಟಿವ್ಸ್ ಯಾರೋ ಹಾಸ್ಪಿಟಲ್ ಇದ್ದಾರೆ, ಸೊ ಅವ್ರನ್ನ ಹಂಗೆ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತೀನಿ. ಮೀನ್ಸ್ ಬಸ್ಸಲ್ಲಿ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸಿ ನಾನು ಹೋಯ್ತೀನಿ ಆಫೀಸ್ಗೆ. ಓದ್ತಾ ಇದ್ದೀನಿ. ಇಲ್ಲ ಮಾಲಕ್ ನೋಗೋಳು ಆಲ್ರೆಡಿ ತೋಟಕ್ಕ. ಬಾಯ್ ಬಾಯ್. ಅದೇ ನೀರು ವಾಪಸ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಡಿಪ್ರೆಷನ್ನು ಯಪ್ಪ. 5:30 9 ಗಂಟೆ ತನಕ ಅವಳು ಮನೆಗೆ ಸರೋಗೈತೆ. 9 ಗಂಟೆ ಆಚೆಗೆ ಬರೋಕೆ ಸುಣ್ಣ ಹಾಕಿ ಅಷ್ಟು ಸೀಮಿಗೆ ಉಜ್ಜಿ ಬೆಳ್ಳೊಲ್ಟಾಗೈತೆ. ಈಗ ಬೆಳ್ಳೋಗಜ್ಜಿ ಅಷ್ಟೊತ್ತಿಗೆ ಊಜಿ ಪೌಡ್ರ್ ಹೋಗ್ಬಿಟ್ಟೈತೆಲ್ಲ, ಗಡ್ಡೆ ಕಟ್ಕೊಂಡೈತೆ. ತ್ಯಾವಾಗ ನೆಂದು ಎಕ್ಸ್ಪೈರ್ ಆಗೋಗೈತೆ. ಹ್ಞೂ ಬಾಯ್. ಈ ಗಿಡ ಒಣಗೋಗಕ್ಕೆ ನೇರ ಕಾರಣ ದಿವೇಶ್ಗೆ ಅವರು. ನೇರ ಕಾರಣ ನಾನೇ. ಗೊಬ್ಬರ ಹಾಕಿರೋದಕ್ಕ ಎಲ್ಲ ಹಿಂಗೆ ಒಣಕೊಂಡು ಹೊರಟೋಗೈತೆ. ಇಲ್ಲಿ ಮೇಲೆ ಅಂತೂ ಕಂಪ್ಲೀಟಾಗಿ ಒಣಗೋಗೈತೆ. ಅದು ನನ್ನ ಅರಿವಿಗಂತೂ ಬರಲ್ಲ ಬಿಡ್ರಿ, ಯಾಕಂದರೆ ಲ್ಯಾಕ್ ಆಫ್ ಮೈಂಡಾಗೆ ಇರ್ತೀನಿ ನಾನಂತೂ. ನಮ್ಮ ಡ್ಯಾಡಿಗೆ ಗೊತ್ತಾಗಿ ಮೇಲೆ ಚೂರು ಒಣಗೋದು ಗೊತ್ತಾಗಿ ನೋಡಿ ಆಮೇಲೆ ಗೊಬ್ಬರ ಎತ್ತಾಕ್ಸಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟರಲ್ಲಿ ಗಿಡ ಹೋಗ್ಬಿಟ್ಟಿತ್ತು, ಶಿವನ ಪದ ಸೇರ್ಕೊಂಬಿಟ್ಟಿತ್ತು. ಆದರೆ ಫಸ್ಟ್ನೇ ಗಿಡನೇ ಹಿಂಗಾಯ್ತಲ್ಲ, ಬೇಜಾರು. ಮ್ಯಾರಥಾನ್ ಮಾಡ್ತಾಯಿದ್ದೀನಿ, ಮ್ಯಾರಥಾನ್. ಅಯ್ಯಪ್ಪ, ಅವಾಗೆಲ್ಲ ಸ್ಕೂಲಲ್ಲಿ ಇರ್ಬೇಕಾದ್ರೆ 500 ಮೀಟರ್ಸು, 1000 ಮೀಟರ್ಸು, 1500 ಮೀಟರ್ಸು ಎಲ್ಲ ಫಸ್ಟ್ ಪ್ರೈಸ್ ವಿನ್ನರ್. ಐ ಆಮ್ ದ ಫಸ್ಟ್ ಪ್ರೈಸ್ ವಿನ್ನರ್ ರನ್ನಿಂಗ್ ರೇಸಲ್ಲಿ. ಮೀನ್ಸ್ ನಂದಿ ಸ್ಕೂಲಲ್ಲೂ ಅಷ್ಟೇ, ಕುಪ್ಪಳ್ಳಿ ಸ್ಕೂಲಲ್ಲೂ ಅಷ್ಟೇ, ಕಾಲೇಜ್ಗೆ ಹೋದ್ಮೇಲೂ ಅಷ್ಟೇ. ಅದು PUC ಓದ್ತಿರ್ಬೇಕಾದ್ರೂ ಅಷ್ಟೇ. ಸರಿಯಮ್ಮಿ ಸ್ಟೇಡಿಯಮಲ್ಲಿ ಎಷ್ಟೋ ಸತಿ ಓಡಿದ್ದೀನಿ ರನ್ನಿಂಗ್ ರೇಸ್. ಈಗ ಸ್ವಲ್ಪ ದೂರನೂ ಓಡೋಕ್ಕಾಗ್ತಾಯಿಲ್ಲ. ಇಫ್ ಯು ವಾಂಟ್ ಟು ಸಿ ದ ಬ್ಯೂಟಿಫುಲ್ ನೇಚರ್, ಸಿ ನಂದಿ ಬೆಟ್ಟ, ಚನ್ನರಾಯಸ್ವಾಮಿ ಬೆಟ್ಟ, ಕಳವಾರ ಬೆಟ್ಟ. ನಿಮಗೆ ಯಾವಾಗಲೂ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಗ್ರೇಟ್ಫುಲ್ ಈ ಒಂದು ವ್ಯೂ ಗುಡ್. ಆ ಥರ ಇದ್ದರೆ ನಮಗೆ ಮಳೆ ಬರುತ್ತೆ ಅಂತ. ಬೆಟ್ಟದ ಮೇಲೆಲ್ಲ ಮೋಡ. ಮಳೆಗಾಲದಲ್ಲಿ ಒಳ್ಳೆ ಫನ್ ಇರುತ್ತೆ ಗೊತ್ತಾ. ಏನು ಗೊತ್ತಾ, ಏನು ಗೊತ್ತಾ ಇದು, ಇಲ್ಲಿ ಕಾಲು ಹಿಂಗಿಟ್ಟು ಹಿಂಗೆ ಜಾರಿದ್ದಾರೆ, ಇಲ್ಲಿವರೆಗೂ ಜಾರಿದ್ದಾರೆ. ಓಕೆನಾ. ಇದನ್ನು ನೋಡಿದ್ರೇ ಎಷ್ಟು ಫನ್ ಅನಿಸುತ್ತೆ. ಇನ್ನು ಬೀಳೋವಾಗ ಏನಾದರೂ ನೋಡಿಬಿಟ್ರಂದರೆ ಒಳ್ಳೆ ಫನ್ನು. ಅಲ್ಲಿಗೆ ಸರಿಯಾಗೇ ಒಂದು ಸತಿ ನಾನು ಬಿದ್ದೋಗ್ತಾ ಇದ್ದೆ. ಯಾವಾಗ ಗೊತ್ತಾ, ಅಕ್ಷಯನ ಫಸ್ಟ್ ಟೈಮ್ ನಾನು ನಮ್ಮೂರಿಗೆ ಕರ್ಕೊಂಡ್ಬಂದಿದ್ದೆ. MBA ಓದ್ತಿರ್ಬೇಕಾದ್ರೆ ತೋಟ ನೋಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಬರಬೇಕಾದ್ರೆ ಮಳೆ ಇಳೀತು ಅಂತ ಫಸ್ಟಾಗಿ ಬರೋ ಟೈಮಲ್ಲಿ ಜಾರದೆ. ಬಟ್ ಬಿದ್ದಿಲ್ಲ, ಜಾರಿ ಹಿಂದೆ ಒಂದ್ಸತಿ, ಆಮೇಲೆ ಹಿಂದೆ ಕಂಟ್ರೋಲ್ ಮಾಡೋಕ್ಕೋಗ್ಬಿಟ್ಟು ಮತ್ತೆ ಮುಂದೆ ಒಂದ್ಸತಿ, ಹಿಂಗೆ 2 ಸತಿ ಆಗಿ ಒಟ್ಟಲ್ಲಿ ಬೀಳಲಿಲ್ಲ ಅವತ್ತು. ಅಕ್ಷಯ ಅಂತ ಫುಲ್ಲು ಫನ್ನು ಅಕ್ಷಯ್ಗೆ. My sanity about to break while everyone I know's out. ಹೋಗಿ ತಿಂದು ಬಾಕ್ಸ್ಗೆ ಹಾಕ್ಕೊಂಡು ರೆಡಿಯಾಗಿ ಆಫೀಸ್ ಕಡೆ ಹೊರಡಬೇಕು. ಇಫ್ ಇನ್ ಕೇಸ್ ಕೆಲಸ ಮುಗ್ದಿಲ್ಲ ಅಂತಂದರೆ ಅಗೇನ್ ಮನೇಲಿ ಬಂದು ಲಾಗಿನ್ ಆಗಬೇಕಾಗುತ್ತೆ. ಅದಕ್ಕೆ ಬೇಗ ಹೋಗ್ಬಿಟ್ಟು ವರ್ಕ್ ಮುಗಿಸ್ಕೊಂಡು ಬಂದ್ಬಿಡೋಣ. On a trip, on a boat, on a lake. I'm tired of feeling all FOMO. Babe, I don't even care if we stay home. Put our to-do list on ice. We crank the AC to 70. ಗೈಸ್, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತಾತದ್ದು ಫೋಟೋ ಎಲ್ಲ ಹಾಕಿದ್ದೀವಿ. ಮೀನ್ಸ್ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಬೇಕು ಆಚೆ ಹೋಗ್ಬೇಕಾದ್ರೆ ಅಂತ. ಎಷ್ಟೋ ಜನದ ಕೆಲವ್ರ ಮನೆಗಳಲ್ಲಿ ಫೋಟೋನೇ ಹಾಕಿರಲ್ಲ ಗೊತ್ತಾ. ನಮಗೆ ದೇವ್ರಿಗಿನ ಹೆಚ್ಚು ನಮ್ಮ ಅಜ್ಜಿ ತಾತ ನನಗೆ. ಆಮ ಬೇಡ ಮಮ್ಮಿ, ಟೈಮ್ ಆಗೋಯ್ತು. ಅಮ್ಮ ಇನ್ನೊಂದ್ಸತಿ ನೋಡ್ತೀನಿ ಈಗ್ಲ. ಸರ್ ಬರ್ತಾರೆ. ಅದೇನು ಅಮೌಂಟ್ ಕೊಡಬೇಡ, ನಾನು ಫೋನ್ಪೇ ಮಾಡ್ತೀನಿ ಸರ್ಕ. ಊಜಿ ಪೌಡ್ರು ಕೊಡ್ತಾರೆ. ಇದು ಕೇಳ್ಬಿಟ್ಟು ಯಾವುದಂತ ಚೆಲ್ಲೈತಾ? ಬರ್ತಾರೆ ರಮೇಶ್ ಸರ್. ಗಾಡಿನ ಚೆಲ್ಲಬೇಕು. ಪ್ರತಿ ಸ್ಟ್ಯಾಂಡ್ಗೂ ಕಾಲಗ್ಲ ಹತ್ರ ಹಾಕ್ಬಿಡು. ಅವಾಗ ಹತ್ತಲ್ಲ. ಉಳುಗಕ್ಕೆ ಹಾಕ್ಬೋದು. ಉಳುಗಕ್ಕ ನಾವು ಅದು ಸೆಪ್ರೇಟಾಗಿ ಇಕ್ಕರ್ ನೋಡ, ಅವಾಗ ಚೆಲ್ಲು. ಗೋಡೆಂಚಿಂದೆ ಕಾಲಗ್ಲಾಗ ಉಳುಗಕ್ಕ ಆಯ್ತಾ. ಯಾಕಂದ್ರೆ ಇನ್ನೂ ಒಂದೊಂದು ಅವ್ವೆ. ಅದಕ್ಕೆ ಹಾಕ್ಬೇಕು ಸುತ್ತ. ಅಕ್ಷಯ ಕಾಲ್ ಮಾಡ್ತಾ ಇದ್ದಾಳೆ.
ಸರ್ ಇನ್ನ ಲೇಟಾಗಿ ಬರ್ತಾರೆ. 7 ಸುಣ್ಣ ಹಾಕಿದ್ಲು, ಮಾಮೂಲಿ ಸುಣ್ಣನೇ ಅಂತ, ಯಾಕಂದ್ರೆ ಇವಾಗ ಬಂದಾತವೆ. ಸರಿ ಮಮ್ಮಿ ಬಾಯ್. ಏನಾದರೂ ಮರ್ತಿದ್ದೀನಾ? ಏನೋ ಒಂಥರ ಸೆನ್ಸ್ ಆಗ್ತೈತಿ, ಏನೋ ಮರ್ತಿರೋ ಥರ, ಗೊತ್ತಿಲ್ಲ ಏನಂತ. ಸ್ಪ್ಲೆಂಡರ್ ಹಾಕ್ಕೊಂಡ್ಬರ್ಬೇಕಂತೆ. ನನಗೆ ನಮ್ಮ ಮನೇಲಿ ಕನ್ಫ್ಯೂಷನ್ನು ಸ್ಪ್ಲೆಂಡರ್ಗೆ ಮತ್ತು ಎಲೆಕ್ಟ್ರಿಕ್ ಗಾಡಿಗಿನೇ ದೊಡ್ಡ ಕನ್ಫ್ಯೂಷನ್. ಗೊತ್ತಿಲ್ಲ, ಎತ್ಕೊಂಡ್ಬಂದಿದ್ದೀನಿ ಇದ್ರದೇನಾ. ಎಸ್ ಬಟ್ ಹೆಸರೆಲ್ಲ ಹೇಳಿದಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಯಾಕಂತಂದರೆ ಬೆಳಗ್ಗೆ ನಾನು ಯಾವಾಗ ಗೊತ್ತಾ ಬ್ರೋ ಮನೆ ಹತ್ರ ನಿಲ್ಸಿರೋ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಭಾವನಾ, ದಿಸ್ ಈಸ್ ಮೇಘಾ. ತಗೋ ಮೇಘಾ, ಓವರ್ ಟು ಯು. ಚೆನ್ನಾಗಿ ತಿನ್ನು. ಏನು ಕವರ್ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಚೆನ್ನಾಗಿ ತಿನ್ನು, ಚೆನ್ನಾಗಿರೋ. ಹಾಯ್ ಫ್ರೆಂಡ್ಸ್, ವಾವ್ ಕ್ಯಾಲೆಗರಲ್ಲಿ ದಿವ್ಯಾಂಗಿ ತಿಂಡಿ ತಿನ್ಸು. ನೋಡಿ ಫ್ರೆಂಡ್ಸ್, ದಿವ್ಯಾ ತಿಂಡಿ ತಿಂತಾ ಇದ್ದಾಳೆ. ತಿಂಡಿ ಹೇಗೆ ತಿನ್ನೋದು ಅಂದರೆ ಕೈಲಿ ತಗೊಂಡು ಬಾಯಲ್ಲ. ಇವತ್ತು ಟ್ಯೂಸ್ಡೇ. ಅಯ್ಯೋ ಕಪ್ಪು ಕಪ್ಪು ಮಾಡೋಗಿ ನಾನು ಹಾಯ್ ಫ್ರೆಂಡ್ಸ್. ಮಾತಾಡು 2 ನಿಮಿಷ ಮಾತಾಡ್ಬೇಕು ಪಟಪಟ ಅಂತ. ಪಟಪಟ ಅಲ್ಲಿ ದಿವ್ಯ ತಿಂಡಿ ಸರಿ ಊಟ ಮಾಡಬೇಕು ಅಂತ ನಾವು ಅದಕ್ಕೆ ಊಟ ಮಾಡಕ್ಕೆ ಕರ್ಕೊಂಡ್ಬಂದ್ವಿ. ಆಮೇಲೆ ತಿಂತಾ ಇದ್ದಾಳೆ, ಜಾಸ್ತಿ ತಿನ್ಕೊಂಡ್ಬಂದವ್ರೆ. ಕೆಲಸ ಮಾಡೋದು ನಾವು ತಿನ್ಕೊಂಡ್ಬಂದ್ವಿ. ಆಮೇಲೆ ದಿವ್ಯ ತಿಂತಾಳೆ ಇವಳು ಬಾರಿ ಸ್ಮೈಲ್ ಕೊಡ್ತಾಳೆ. ಕ್ಯಾಪ್ರ ಕೂತ್ಕೊಂಡು ಬ್ಯಾಗಿ ಕಾಣಿಸಲ್ಲ, ಜೀನ್ಸ್ ಏನು ಮಾಡೋದು ಕೆಳಗೆ ಹಿಂಗೆ ಇಳಿಸ್ಬಿಟ್ಟು ತೋರಿಸ್ತೀನಿ. ಅದು ಬಂದ್ಬಿಟ್ಟು ಫ್ರೆಂಡ್ಸ್ ಇವತ್ತು ಸಾಕು, ಚೆನ್ನಾಗಿ ಕಾಣಿಸ್ತಾ ಇದೆ, ಜಾಸ್ತಿ ಬೇಡ, ಸ್ಮೆಲ್ ಜಾಸ್ತಿ ಕೊಡ್ಬೇಡ. ಅಲ್ಲಿ ದಿವ್ಯ ಅವ್ರು ತಿಂಡಿ ತಿಂತಾ ಇದ್ದಾರೆ. ನಾವು ಒಳಗೆ ವಿಡಿಯೋ ಮಾಡಿದ್ವಿ, ಮಾಡಬೇಡ ಅಂತ ಹೇಳಿದ್ರು. ನಾನು ಮಾಡಬೇಡ ಅಂತಲ್ಲ, ಈ ಕಂಪನಿ ಕಡೆಯಿಂದ ಬಂದಿರೋದು. ಈಗ ಒರಿಜಿನಲ್ ವಾಯ್ಸ್ ಬರುತ್ತೆ. ನಿನ್ನೆಗಿಂತ ಸ್ವಲ್ಪ ಲೇಟು, ಬಟ್ ಅವು ಮನೆಗೇನೋ ಲಾಗಿನ್ ಆಗೋಷ್ಟಿಲ್ಲ, ಅದು ಖುಷಿ ವಿಚಾರ. ಸೊ ಹೋಗ್ತಾ ಇದ್ದೀನಿ ಎಸ್ಟಿನ್ ಮಾಲ್. ಹೋಗಿ ತಿಂದು ಎಡಿಟ್ ಮಾಡಿ ಮಲ್ಕೊಳ್ಳೋದೆ ವರ್ಕು. ಇವತ್ತು ಟ್ಯೂಸ್ಡೇ ನಮಗೆ ಜಾಸ್ತಿನೇ ಇರುತ್ತೆ, ಬಟ್ ಆದರೆ ಇವತ್ತು ಹೆಂಗೋ ಫಿನಿಶ್ ಆಯಿತು ಎಲ್ಲ ವರ್ಕು. ಬೇಗ ಬಂದಿದ್ದಕ್ಕೆ ಬೇಗ ಮುಗಿಸಿದ್ನಿ, ಇಲ್ಲ ಇದ್ರೆ ಮನೆಯಲ್ಲೋ ಲಾಗಿನ್ ಆಗಬೇಕಾಗಿತ್ತು ಇವತ್ತು. Crank the AC to 79 and make a little eye. ನೆನ್ನೆ ಬೇಗ ಬಂದಿದ್ನಿ, ಮನೆಗೆ ಲಾಗಿನ್ ಆದ್ನಿ. ಲಾಗಿನ್ ಇಲ್ಲ, ಸ್ವಲ್ಪ ಎಡಿಟ್ ಮಾಡೋದು ಮಾಡಿಬಿಟ್ಟು ಮಲ್ಕೊಬೇಕು. ನಿದ್ದಿಲ್ಲ ನಿನ್ನೆ. 5:15ಕ್ಕೆ ಫೋನ್ ಹಾಕಿದ್ದೀರಾ? ರೆಡಿ 5:15 12 ಆಗಿತ್ತು ನಾನು ಮಲ್ಗೋದು. ಎಡಿಟ್ ಮಾಡಿಕೊಂಡು 5:15ಗೆ ಬಿಡಿಸೋಣ ಮನೇಲೆ. ಅದೇನು ಒಳಗೆ ಸೀಮೆ ಇಕ್ಕೈತೆ ಅಂತ ಫೋನ್ ಹಾಕಿರೋದು. ಮತ್ತೇನು ಬರಿಲ್ಲ.